ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇದು ಕುರುವತ್ತಿ ಬಸವಣ್ಣ ದೇವಾಲಯದ ಮುಂದುವರಿದ ಭಾಗ. ಈ ದೇವಾಲಯದ ಪ್ರತಿ ಚಟುವಟಿಕೆಗಳು 4 ಕುಟುಂಬಕ್ಕೆ ಸಂಬಂಧಿಸಿದೆ. ಪ್ರತಿನಿತ್ಯವೂ 4 ಕುಟುಂಬಗಳ ಜನರು ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಪಶ್ಚಿಮ ಚಾಳುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಕಲ್ಯಾಣಿ ಚಾಳುಕ್ಯರ ನಂತರದ ಚಾಳುಕ್ಯ ವಾಸ್ತುಶಿಲ್ಪವು 11 ಮತ್ತು 12ನೇ ಶತಮಾನಗಳಲ್ಲಿ ಮಧ್ಯ ಕರ್ನಾಟಕದ ತುಂಗಭದ್ರಾ ಪ್ರದೇಶದಲ್ಲಿ ಪಶ್ಚಿಮ ಚಾಳುಕ್ಯ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ವಿಕಸನಗೊಂಡು ಅಲಂಕೃತ ವಾಸ್ತುಶಿಲ್ಪದ ವಿಶಿಷ್ಟ ಶೈಲಿಯಾಗಿದೆ. ಚಾಳುಕ್ಯರ ದೇವಾಲಯಗಳು 2 ವರ್ಗಗಳಾಗಿ ವಿಂಗಡಿಸುತ್ತವೆ. ಒಂದು ಸಾಮಾನ್ಯ ಮಂಟಪದ ಸ್ತಂಭಾಕಾರದ ಸಭಾಂಗಣ ಅಂದರೆ ದ್ವಿಕೂಟ. 2 ಒಂದು ಮಂಟಪ ಮತ್ತು ಒಂದು ದೇವಾಲಯ ಅಂದರೆ. ಈ ದೇಗುಲವು ಪುರಾತತ್ವ ಇಲಾಖೆಯ ರಕ್ಷಣೆಯಲ್ಲಿದೆ. ಈ ಸ್ಥಳದ ರಾಕ್ಷಸರನ್ನು ಸಂಹರಿಸಿ ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡ ಶಿವನನ್ನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಕರೆಯುವರು. ಈ ದೇವಾಲಯವು ಮಹಾಮಂಟಪ, ಗರ್ಭಗುಡಿ ಮತ್ತು ಹೊರಮಂಟಪವನ್ನು ಸಂಪರ್ಕಿಸುವ 3 ನವರಂಗಗಳನ್ನು ಮತ್ತು ರಂಗಮಂಟಪವನ್ನು 3 ದ್ವಾರ ಗರ್ಭಗೃಹಗಳನ್ನು ಒಳಗೊಂಡಿರುವ ಏಕಕೂಟ ವರ್ಗಕ್ಕೆ ಸೇರಿದೆ. ಮಹಾಮಂಟಪಗಳು ಸುಖನಾಸಿಗೆ ಕರೆದೊಯ್ದರೆ, ಸುಖನಾಸಿಯು ಶಿವನ ಗರ್ಭಗೃಹಕ್ಕೆ ಕರೆದೊಯ್ಯುವುದು. ಇದಾಗಿತ್ತು ಶ್ರೀ ಕುರುವತ್ತಿ ಬಸವೇಶ್ವರ ದೇವಾಲಯದ ವೈಶಿಷ್ಟ್ಯತೆ ಮುಂದುವರೆದ ಭಾಗ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.